ಫೈನ್. ಈಗ ಅಶ್ವಿನಿ ಮೇಡಮ್ ಇದನ್ನು ಹೇಗೆ ಮಾಡೋದನ್ನ ಬಿಟ್ರೆ ಇಲ್ಲಿಂದ ಕರ್ನಾಟಕದ ತೆರಿಗೆದಾರರ ಹಣನ ಬೇರೆ ರಾಜ್ಯಗಳಿಗೆ ATM ಆಗಿ ಇಲ್ಲಿಂದ ಕಪ್ಪ ಕೊಡೋದು ಬಿಟ್ರೆ ಎಲ್ಲಾ ಅಭಿವೃದ್ಧಿನೂ ಕರ್ನಾಟಕಕ್ಕಾಗತ್ತೆ. ಬರೀ ಸುಳ್ಳು ಮೋಸ ಮಾಡ್ಕೊಂಡು ಈಗ 6 ತಿಂಗಳಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ, ಅಕ್ಕಿನೂ ಬಂದಿಲ್ಲ ಜನರಿಗೆ. ಇವಾಗ ಅದು ಕೂಡ ನಾವು ಆಚೆ ತಗೊಂಡ್ ಬಂದಿದ್ದೇವೆ. ಇನ್ನ ಫೆಬ್ರವರಿ ತಿಂಗಳದ್ದು 5,000 ಕೋಟಿ ಏನಿತ್ತು ನಾಳೆ ದಿನ ಸಂಜೆ ಹಾಕ್ಬಿಡ್ತೇವೆ ಅಂತ ಮೀಡಿಯಾ ಮುಂದೆ ಹೇಳಿದ್ರು. ಆ ಸಚಿವ ಇನ್ನ ಅಡ್ರೆಸ್ ಸಿಗಿಲ್ಲ, ಇನ್ನ ಆ ದುಡ್ಡು ಬಂದಿಲ್ಲ. ಈ ಕಡೆ ಜನರಿಗೆ ಡೋಂಗಿ ಗ್ಯಾರಂಟಿಗಳು ಹೇಳ್ಕೊಂಡು ಅಲ್ಲಿ ಜನ ನೋಡ್ತಾ ಇದೀವಿ, ನಾವು ಬೊಬ್ಬೆ ಹೊಡಿತಾ ಇದಾರೆ, ನಮಗ್ ದುಡ್ಡು ಬರ್ತಿಲ್ಲ, ಅಕ್ಕಿ ಬರ್ತಿಲ್ಲ ಅಂತಂದ್ಬಿಟ್ಟು ಇವ್ರು ಸುಮ್ನೆ ಹೇಳ್ಕೊಳ್ಳೋದಕ್ಕೆ ಮಾಡೆಲ್ ಮಾಡಿ 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 ಬಿಡ್ತಾ ಇದಾರೆ ಅಷ್ಟೇ. ನಾನು ಹೇಳ್ತಾ ಇರೋದು ಜನರಿಗೂ ಅಲ್ಲಿ ಅನ್ಯಾಯ ಮಾಡ್ತಾ ಇದಾರೆ, ಈ ಕಡೆ ಸುಳ್ಳು ಹೇಳ್ತಾ ಇದಾರೆ. ಆಯ್ತು ಫೈನ್, ನಿಮ್ ಕೈನಲ್ಲಿ ಏನಿದೆ ಬಡ್ಜೆಟ್ ಬ್ರಹ್ಮ ಅಂತ ಅನ್ಸ್ಕೋತಿರಲ್ಲ, ಮಾಡಿ ಎಲ್ಲದನ್ನೂ ಕೇಂದ್ರದ ಕಡೆ ಏನಕ್ಕೆ ಕೇಂದ್ರದ ಕಡೆ ಸುಳ್ಳು ಹೇಳಿ ಕೊಟ್ಟು ಸಿದ್ದರಾಮಯ್ಯ 16 ಸತಿ ನಾನು ಬಡ್ಜೆಟ್ ಮಂಡನೆ ಮಾಡಿದೀನಿ ಅವ್ರು ಹೇಳ್ಕೊಳ್ಳೋದು, ಅವ್ರು ಹೇಳ್ಕೊಳ್ಳೋದು ಸ್ವಲ್ಪ ಬ್ರಹ್ಮನ್ನೇ ಇಟ್ಕೊಂಡು ಮಾಡಕ್ಕಾಗಲ್ವಾ? ಬ್ರಹ್ಮನೇ ಇವತ್ತು ರಾಜ್ಯಕ್ಕೆ 55,000 ಕೋಟಿ ಮೊತ್ತದ ಗ್ಯಾರಂಟಿ ಕೊಟ್ಟಿದ್ದಾರೆ. ನಿಮ್ಮ ಯೋಗ್ಯತೆಗೆ 3 ರಾಜ್ಯದಲ್ಲಿ ಆಡಳಿತ ನಡೆಸಿದ ಮಹಾರಾಷ್ಟ್ರದಲ್ಲಿ, ಮಧ್ಯಪ್ರದೇಶದಲ್ಲಿ, ಡೆಲ್ಲಿಯಲ್ಲಿ ನಿಮ್ಮ ಕೊಡಕ್ಕಾಗಿರೋ ನಿಮ್ಮ ಯೋಗ್ಯತೆ ನಿಮ್ಮ ಯೋಗ್ಯತೆಗೆ ಡೆಲ್ಲಿ ಸಿಎಂ ಮಾರನೇ ದಿವಸ ದುಡ್ಡು ಹಾಕ್ಬಿಡ್ತೀನಿ. ಡೆಲ್ಲಿ ಮುಖ್ಯಮಂತ್ರಿ ಎಕನಾಮಿಕ್ಸ್ ಮಾತಾಡೋಣ. ನಾನು ಸಂಜೆ ಬೇಕಾದ್ರೆ ಬೇರೆ ಡಿಬೇಟ್ ಇಡ್ತೀನಿ, ನಾನು ಅದಕ್ಕೆ ಜಗಳ ಆಡೋಣ, ಎಕನಾಮಿಕ್ಸ್ ಮಾತಾಡೋಣ. ಈಗ ನಾನು ಶಶಿ ಕೇಳ್ಬಿಟ್ಟು, ಶಶಿ ಈಗ ನಮ್ಮ ರಾಜ್ಯಗಳದ್ದು ಒಂದು ಭಾಗ ಆಯ್ತಿದ್ದು, ಜನಗಳಿಗೆ ಏನಾದರೂ ಒಳ್ಳೇದು ಮಾಡೋ ಥರದಲ್ಲಿ ಏನಿದೆ ಮೊದಲಿಂದ ಇರೋ ಮಾತಂದರೆ, ಗ್ರಾಮ ಪಂಚಾಯತಿಗೆ ನೀರು ಕೊಡೋಕ್ಕೋ, ಗ್ರಾಮ ಪಂಚಾಯತಿಗೆ ಒಂದು ರೋಡ್ ಮಾಡಲಿಕ್ಕೋ ನಾವೇ ಒಪ್ಕೊಂಡಿರ್ತಕ್ಕಂಥ ವ್ಯವಸ್ಥೆ, ನೆಲದ ಕಾನೂನು, ನೆಲದ ಸಂಸದರು ಒಪ್ಕೊಂಡಿರೋ ವ್ಯವಸ್ಥೆ ಏನು ಅಂದರೆ ಡಿಸೆಂಟ್ರಲೈಸೇಷನ್, ವಿಕೇಂದ್ರೀಕರಣ ಅಂತ ಮಾಡಿದಾಗ ಗ್ರಾಮ ಪಂಚಾಯತಿಗೆ ಆ ಕೆಲಸ ಕೊಟ್ಬಿಡೋಣ ಅಂತೇಳಿ. ಈ ಸೆಸ್ ಕಲೆಕ್ಟ್ ಮಾಡಿದ್ಮೇಲೆ ಗ್ರಾಮ ಪಂಚಾಯತಿಗೆ ನೀರು ಕೊಡ್ತೀನಿ, ನಾನೆಲ್ಲೇ ಮೋರಿ ಮಾಡಿಬಿಡ್ತೀನಿ, ನಾನು ರೋಡ್ ಮಾಡಿಬಿಡ್ತೀನಿ ಅನ್ನೋ ವಿಚಾರ ಇದೆಯಲ್ಲ, ಇದು ಈ ಸೆಸ್ಸು ನೋಡಿ. ಒಂದು ಕಾಲಕ್ಕೆ ಒಂದು 15 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲೇ ಸೆಸ್ 12%ವರೆಗೂ ಹೋಗ್ಬಿಟ್ಟಿತ್ತು. ಎಂದೂ ಅದು ವಾಪಸ್ ಬರೋದಂಥ ಹಣ. ಅದು ವಾಪಸ್ ಹೆಂಗೆ ಕೊಡ್ತೀಯಪ್ಪ ಅಂದರೆ, ನಾನು ನಿಮ್ಮ ಗ್ರಾಮ ಪಂಚಾಯತಿಗೆ ನೀರು ಕೊಡ್ತೀನಿ ಅಂತಾರೆ, ನಾನೇ ಮಾಡ್ಕೋತೀನಯ್ಯ, ನಂಗೆ ಸೆಸ್ ವಾಪಸ್ ಕೊಟ್ಬಿಡು ಅಂತ ರಾಜ್ಯಗಳ ಬೇಡಿಕೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಗೌರ್ಮೆಂಟ್, ಇರ್ರೆಸ್ಪೆಕ್ಟಿವ್ ಆಫ್ ದಿ PM. ಸೊ ಇಂಥ ವಿಚಾರದಲ್ಲಿ ಈ ಬಾರಿ ಅಂಥ ವಿಚಾರ ಏನಾದರೂ ಒಂದಷ್ಟು ಬದಲಾವಣೆ ಇದೆಯಾ? ಪ್ರತಿ ಬಾರಿ ನೋಡಿ ರೈಲು, ಸಬರ್ಬನ್ ರೈಲಂತೂ ಕೇಳಿ 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 ಕಿವಿಗಳಲ್ಲಿ ರಕ್ತ ಬಂದುಬಿಟ್ಟಿದೆ. ರಕ್ತ ಬಂದುಬಿಟ್ಟಿದೆ. ರೈಲ್ ಅದು ಮಾಡ್ತಾ ಇದ್ದೀವಿ, ರೈಲ್ ಇದು ಮಾಡ್ತಿದ್ದೀವಿ, ಯೋಜನೆ ಎಷ್ಟು ಬಜೆಟ್ಗಳಾಗಿ ಹೋಯಿತು. ನಮಗೆ ಮೆಟ್ರೋ ದುಬಾರಿ ಕೊಟ್ಟು ಹೋಗುವಂತಾರೆ, ಸಬರ್ಬನ್ ಮಾಡಿ ನೀನು ಕಡಿಮೆ ಬೆಲೆಗೆ ನಾನು ನಿಂಗೆ ರೈಲ್ ಕೊಡ್ತೀನಿ ಅಂತ ನಮ್ಮಲ್ಲಿ ಮಾತಾಡಲ್ಲ. ರೈಲು ನಡೀತಾ ಇದೆ, DPR ಆಗಿದೆ, ಸರ್ವೆ ನಡೆದಿದೆ, ಲ್ಯಾಂಡ್ ಅಕ್ವಿಷನ್ ನಡೀತಾ ಇದೆ, ಭೂ ಬ್ಯಾಂಕ್ ಬೇಕು, ಅದಕ್ಕೆ ಬಂದುಬಿಟ್ಟಿದ್ದಾರೆ ತಂಡ ಅಂತ. 10 ವರ್ಷ 15 ವರ್ಷ ಇನ್ನೆಂಥ ಸರ್ವೇರಿ ಇದು? ಏನು ಇಂಡಿಯಾದಿಂದ ಏನಾದರೂ ಅಮೇರಿಕಾಗೆ ರೈಲ್ವೆ ಲೈನ್ ಮಾಡ್ತಾ ಇದ್ದೀವ ನಾವು? ಇಲ್ಲ ತಾನೇ. ಬೆಂಗಳೂರು ಮಟ್ಟಕ್ಕೆ ಒಂದು ರೈಲ್ವೆ ಲೈನ್ ಮಾಡ್ರಪ್ಪ ಅಂದ್ರೆ ಇಷ್ಟು ಕಥೆಗಳಂತ ಬಂದಾಗ ಇದೆಲ್ಲ ಒಂಥರ ಈ ಭ್ರಮಾಲೋಕ ಸೃಷ್ಟಿ ಮಾಡೋದಾ ನಮ್ಮ ರಾಜ್ಯಗಳಿಗೆ ಅಂತ. ಇದು ನೋಡಿ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಜನರಿಗೆ ಯಾವಾಗಲೂ ಮಕ್ಮಲ್ ಮೇಲೆ ಟೋಪಿ ಹಾಕ್ತಾನೆ ಇದ್ದಾರೆ. ಯಾಕಂದ್ರೆ PRR ರಸ್ತೆ ನನ್ನ ಜಾಗ ಇಲ್ಲೇ ರಾಜನಕುಂಟೆ ಮಾರ್ಸಂದ್ರದಲ್ಲಿದೆ, PR 2 ಆಗ್ಬೇಕದು. 2005ರಲ್ಲಿ ನನ್ನ ಜಮೀನಲ್ಲೇ ಕಲ್ಲು ಹಾಕಿರ್ತಕ್ಕಂಥದ್ದು ಇವತ್ತು ನೋಡ್ಬೋದು. 2005ರಿಂದ ನಾನು ಜಮೀನ್ ಮಾರೋದಕ್ಕಾಗಲ್ಲ, ಪರಭಾರೆ ಮಾಡೋದಂಗಿಲ್ಲ, ಮತ್ತೆ ವ್ಯವಸಾಯ ಮಾಡೋದಕ್ಕೆ ಅನುಕೂಲ ಆಗ್ತಾ ಇಲ್ಲ. ಜೊತೆಗೆ ಅದಕ್ಕೆ ಹಣನೂ ಇದುವರೆಗೂ ಬಿಡುಗಡೆ ಮಾಡಿಲ್ಲ. ರೈತರಿಗೆ ಹಣನೂ ಬಿಡುಗಡೆ, ಎಷ್ಟು ಘೋಷಣೆನೂ ಮಾಡಿಲ್ಲ, ಬಿಡುಗಡೆನೂ ಮಾಡಿಲ್ಲ. ಇಂಥದ್ದು ಇದೇ ರೀತಿ ನೀವು ಹೇಳಿದಾಗೆ ಸಬರ್ಬನ್ ರೈಲ್ವೆ ಹೊಸದಾಗಿ ಮಿನಿಸ್ಟರ್ ಆಗಿರ್ತಕ್ಕಂಥ ಸೋಮಣ್ಣ ಅವರು ಒಂದು ಮಾಧ್ಯಮದಲ್ಲಿ ನಾನು ಸಹ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ನೋಡಪ್ಪ ನಾವೆಲ್ಲ ರೆಡಿ ಮಾಡಿದ್ದೀನಿ, ಬೇರೆಯವ್ರು ಏನು ಮಾಡಿದಾರೋ ನನಗೆ ಗೊತ್ತಿಲ್ಲ, ಆದರೆ ನಾನು ಕೂತ್ಕೊಂಡು ಅಶ್ವಿನ್ ಮಹೇಶ್ ಅವರು ರೈಲ್ವೆ ಮಿನಿಸ್ಟರ್ ಏನಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ನಾನು ಒಳ್ಳೆಯ ಯೋಜನೆಯನ್ನು ತೊಗೊಂಡು ಬರ್ತಾ ಇದ್ದೀನಿ, ಇನ್ನು 1 ವರ್ಷದಲ್ಲಿ ನೋಡ್ತಾ ಇರು, ನೀನೇ ನೋಡ್ತಾ ಇರು ಹೇಗೆ ಡೆವಲಪ್ ಆಗುತ್ತೆ ಬೆಂಗಳೂರು, ಆಲ್ರೌಂಡ್ ಬೆಂಗಳೂರಿನ ಫೆರಿಫರಲ್ ರಿಂಗ್ ರೋಡ್ ರೀತಿ ಸಬರ್ಬನ್ ರೈಲ್ವೆ ಕೊಡ್ತೀನಿ ಅಂತ ನನಗೆ ಹೇಳಿದ್ದು, ಬೇರೆಯವ್ರಿಗೆ ಹೇಳಿದ್ದು ಬೇರೆ ವಿಷಯ. ನನಗೆ ಮಾಧ್ಯಮದ ಮುಖಾಂತರ ಹೇಳಿದವರು ಕಳೆದ ಒಂದು 2 ತಿಂಗಳಿಂದ ಹೇಳ್ತಾರೆ ಫೆರಿಫರಲ್ ಈ ಸಬರ್ಬನ್ ರೈಲ್ವೆ ಮಾಡೋದಕ್ಕೆ ಆಗಲ್ಲ, ಯೋಜನೆಯನ್ನು ಕೈ ಬಿಡಲಾಗ್ತಾ ಇದೆ ಅಂತ ಮಾಹಿತಿಗಳು ಅಧಿಕಾರಿಗಳಿಂದ ಕೊಡ್ತಾ ಇದ್ದಾರೆ. ಅಂದ್ರೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ರಾಜ್ಯದ ಜನತೆಗೆ ಏನ್ ಕೊಡಬೇಕು? ತೇಜಸ್ವಿ ಸೂರ್ಯ ಅವರ ಕನಸಿನ ಕೂಸು ಈ ತರ ಸತೋಯ್ತಾ ಅಂತ ನೋಡಿ. ತೇಜಸ್ವಿ ಸೂರ್ಯ ಅವರು ಯಾವುದಕ್ಕೂ ಕೆಲಸ ಮಾಡುವಂತ ವ್ಯಕ್ತಿ ಅಲ್ಲ. ಅವ್ರೇನ್ ಸುಮ್ಮನೆ ಭಾಷಣಕಾರ, ಒಬ್ಬ ಭಾಷಣಕಾರವನ್ನು ಕೆಲಸಗಾರ ಅಲ್ಲ. ನಮ್ಮ ರಾಜ್ಯಕ್ಕೆ ಈ ಯೋಜನೆ ಬರಬೇಕು ಅಂತ ಜಾಸ್ತಿ ಆಗ್ರಹ ಮಾಡಿ ಜಾಸ್ತಿ ಪತ್ರ ಬರೆದಂತ ಸಂಸದ ಇದ್ದಾರೆ ತೇಜಸ್ವಿ ಸೂರ್ಯ. ಅದು ನೋಡೋದು ಮತ್ತೆ ಕೆಲಸ ಆಗ್ಬೇಕಲ್ಲ.
ಸೋಮಣ್ಣವರೇ ಹೇಳಿದ್ರಲ್ಲ, ನಾನು ಇನ್ನು 1 ವರ್ಷದಲ್ಲಿ ಮಾಡಿ ನಿನ್ನ ಕೆಲಸ ಸ್ಟಾರ್ಟ್ ಆಗೋದು ನಿನ್ನೆ ನೋಡ್ತೀಯಾ ಅಂತ ಹೇಳಿದ್ರು. ಅಂಡರ್ ಪಾಸ್ಗಳು ಎಲ್ಲೆಲ್ಲ ಅಂಡರ್ ಪಾಸ್ಗಳು ಬೇಕಾಗಿತ್ತು, ರೈಲ್ವೆ ಅಂಡರ್ ಪಾಸ್ ಕ್ಲಿಯರೆನ್ಸ್ ನಾನು ಕೊಡ್ತೀನಿ ಮಾಡ್ತೀವಿ ಅಂತ ಹೇಳಿ ಕೆಂಗೇರಿ ಉಪನಗರದಲ್ಲಿ ಕೊಡಲಿಲ್ಲ, ಇಲ್ಲಿ ಬ್ಯಾಟನ್ಪುರ ಜಾಗದಲ್ಲಿ ಕೊಡಲಿಲ್ಲ, ಇವತ್ತು ಸಹ ಒದ್ದಾಡುವಂಥ ಕೇರ್ಪುರದಲ್ಲಿ ಸಾಕಷ್ಟು ಅಂಡರ್ ಪಾಸ್ಗೆ ಇವರು ಪರ್ಮಿಷನ್ಸ್ ಕೊಡ್ತಾ ಇಲ್ಲ. ಇವರ ಕೇಂದ್ರ ಸರ್ಕಾರದ ಜಾಗಗಳನ್ನು ಬಿಟ್ಕೊಡೋದಕ್ಕೆ ಇವರು ಆಗ್ತಾ ಇಲ್ಲ. ಒಂದು ನಮಗೆ 371J ಏನಿದೆ ಕಲ್ಯಾಣ ಕರ್ನಾಟಕಕ್ಕೆ ಈ ಬಾರಿ ಆದ್ರೂ ನಾವು ವಿಶ್ವಾಸವನ್ನು ಹೊಂದಿದ್ದೇವೆ. ಕರ್ನಾಟಕಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಆ ಬರ ಪರಿಸ್ಥಿತಿ ಇರತಕ್ಕಂತ ಜಾಗಗಳನ್ನ ಸಮಗ್ರ ಅಭಿವೃದ್ಧಿಗೆ ಏನಾದ್ರೂ ಒಂದು ಕಾಯಕಲ್ಪ ಕೊಡ್ತಾರ, ಇಲ್ಲೋ ವೋಟ್ ಪೊಲಿಟಿಕ್ಸ್ ಮಾಡ್ತಾರ ಅನ್ನೋದನ್ನ ನಾವು ಕಾಯ್ತಾ ಇದೀವಿ.